ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಇವತ್ತಿನ ಒಂದು ರೀಡಿಂಗ್ ವೀಕ್ಲಿ ಲವ್ ಲೈಫ್ ರೀಡಿಂಗ್ ಆಗಿರುತ್ತೆ. ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಲವ್ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಿದೆ, ಏನೆಲ್ಲ ಚೇಂಜಸ್ ಆಗುವಂಥದ್ದಿದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಗೈಸ್, ನಾನು ಇಲ್ಲಿ ನಿಮ್ಮ ಒಂದು ಪಾರ್ಟ್ನರ ಇನಿಷಿಯಲ್ಸ್ ವೈಸ್ ನಾನು ಈ ಒಂದು ರೀಡಿಂಗ್ ಅನ್ನೋದನ್ನು ಮಾಡ್ತಾ ಇದ್ದೀನಿ. ಸಪೋಸ್ ನಿಮ್ಮ ಪಾರ್ಟ್ನರ್ ನೇಮ್ ಎ ಟು ಎಮ್ ಇಂದ ಸ್ಟಾರ್ಟ್ ಆದರೆ ನೀವು ಫೈಲ್ ನಂಬರ್ 1 ಅನ್ನೋದನ್ನು ಚೂಸ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಪಾರ್ಟ್ನರ್ ನೇಮ್ ಎನ್ ಟು ಝೆಡ್ ಇದ್ದರೆ ಫೈಲ್ ನಂಬರ್ 2 ಅನ್ನೋದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡೋಣ ಏನೆಲ್ಲ ಈ ಒಂದು ವೀಕಲ್ಲಿ ನಿಮ್ಮ ಲವ್ ಲೈಫಲ್ಲಿ ಏನೆಲ್ಲ ನಡೆಯಲಿದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ, ಬಟ್ ಸ್ಟಿಲ್ ನಿಮ್ಮ ಜೊತೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ನಾವು. ಹೇ ಫೈಲ್ ನಂಬರ್ 1, ಯಾರೆಲ್ಲ ಎ ಟು ಎಮ್ ಇನಿಷಿಯಲ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಫೈಲ್ ನಂಬರ್ 1 ಚೂಸ್ ಮಾಡ್ಕೊಂಡಿದ್ದೀರಾ, ನಿಮಗೋಸ್ಕರ ಏನೆಲ್ಲ ಕಾರ್ಡ್ಸ್ ಹೇಳುತ್ತೆ ಅನ್ನೋದನ್ನು ನೋಡೋಣ. ಓಕೆ, ನಾನು ಕಾರ್ಡ್ ಶಫಲ್ ಮಾಡಿದಾಗ ಐ ಗಾಟ್ ಅ ಫಸ್ಟ್ ಕಾರ್ಡ್ ಕ್ವೀನ್ ಆಫ್ ಕಪ್ಸ್. ಓಕೆ, and 6 of pentacles and ace of swords. Okay, ಸೊ ಗೈಸ್, ಇಲ್ಲಿ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಪಾರ್ಟ್ನರ್ಗೆ ಗಿಫ್ಟ್ ಕೊಡೋದಕ್ಕೋಸ್ಕರ ನೀವು ಪ್ರಿಪೇರ್ ಮಾಡ್ತಾ ಇರ್ಬೋದು, ಅಥವಾ ಅವರು ನಿಮ್ಗೆ ಏನೋ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮ ಪಾರ್ಟ್ನರ್ ತುಂಬಾ ಚಾರಿಟಿಗಳನ್ನ ನಡೆಸ್ತಾ ಇದ್ದಾರೆ, ಅಥವಾ ಚಾರಿಟಿ ಮಾಡೋದು ತುಂಬ ಅವ್ರಿಗೆ ಇಷ್ಟ ಅಂತ ಕಾಣಿಸುತ್ತೆ. ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ಅಂದರೆ ತುಂಬ ಇಷ್ಟ ಅಂತ ಕಾಣಿಸುತ್ತೆ. ಬೇರೆಯವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ ಸ್ವಲ್ಪ ಅವರು ಕೂಡ ಎಲ್ಲೋ ಒಂದು ಕಡೆ ಕೆಲವೊಂದು ಸರಿ ತೊಂದರೆಗೆ ಸಿಕ್ಕಾಕ್ಕೊಳ್ತಾರೆ. ಬಟ್ ಅದನ್ನು ನೀವು ಎಷ್ಟೊಂದು ಸಾರಿ ನೀವು ಕೂಡ ಅವ್ರಿಗೆ ಅಡ್ವೈಸ್ ಮಾಡಿರ್ತೀರ ಅದನ್ನು, ಬಟ್ ಸ್ಟಿಲ್ ಅವ್ರಿಗೆ ಅದರಲ್ಲೇ ಖುಷಿ ಸಿಗುತ್ತೆ. ಈ ಒಂದು ವೀಕಲ್ಲಿ ಅವರು ಕಮ್ಮಿಂಗ್ ವೀಕಲ್ಲಿ ಏನು ಮಾಡ್ಬೋದು ಅಂದರೆ ಚಾರಿಟಿಗೆ ಏನಾದರೂ ದಾನ ಮಾಡುವಂಥದ್ದಿದೆ, ಅಥವಾ ಯಾರಿಗಾದ್ರೂ ಬಡ ಬಗ್ಗರಿಗೆ ಒಳ್ಳೆ ದಾನವನ್ನು ಮಾಡೋದಿದೆ ಅವರು. ಸೊ ದುಡ್ಡಿನ ಸಹಾಯ ಆಗಿರ್ಬೋದು, ಎನಿಥಿಂಗ್. ಅವ್ರಿಗೆ ಸೋಷಿಯಲ್ ವರ್ಕ್ ಮಾಡೋದು ಅಂದರೆ ತುಂಬ ಇಷ್ಟ ಅಂತ ಕಾಣಿಸುತ್ತೆ ನಿಮ್ಮ ಪಾರ್ಟ್ನರ್ ಅವ್ರಿಗೆ. ಸೊ ಈ ಒಂದು ವೀಕಲ್ಲಿ ಅವರು ಸೋಷಿಯಲ್ ವರ್ಕ್ ಅನ್ನೋದನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಅದಕ್ಕೆ ನೀವು ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಳ್ತೀರಾ ಅಂತಲೂ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರು ಒಂದು ಸರ್ಪ್ರೈಸ್ ಗಿಫ್ಟ್ನ ಅವ್ರು ನಿಮಗೆ ಕೊಡಬೇಕು, ತುಂಬ ದಿನದಿಂದ ಏನು ಕೊಟ್ಟಿಲ್ಲ, ತುಂಬ ದಿನದಿಂದ ಮೀಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನೋ ಒಂದು ಸರ್ಪ್ರೈಸ್ ಗಿಫ್ಟ್ನ ಕೊಡ್ಬೋದು, ಅಥವಾ ಬೇರೆ ವಿಧಾನದಲ್ಲಿ ಗ್ರೀಟಿಂಗ್ಸ್ ಕೊಡಬಹುದು, ಅಥವಾ ಸಮಥಿಂಗ್ ಎಲ್ಸ್ ಸರ್ಪ್ರೈಸಿಂಗ್ ನಿಮಗೆ ಇಷ್ಟ ಆಗಿರುವಂತಹ ಎಕ್ಸ್ಪೆನ್ಸಿವ್ ಗಿಫ್ಟ್ನ ರೆಡಿ ಮಾಡ್ತಾ ಇರ್ಬೋದು. ಬಟ್ ಅವರು ಏನೋ ಒಂದು ಈ ವೀಕಲ್ಲಿ ನಿಮಗೆ ಸರ್ಪ್ರೈಸ್ ಅನ್ನೋದನ್ನು ಕೊಡ್ತಾರೆ. ಓಕೆ, ಲಾಂಗ್ ಡಿಸ್ಟೆನ್ಸಲ್ಲಿ ಏನಾದರೂ ಇದ್ದರೆ ಡೆಫಿನೆಟ್ಲಿ ಅವರು ಸರ್ಪ್ರೈಸ್ ವಿಸಿಟ್ನ ಮಾಡ್ತಾರೆ ಅಂತಲೂ ಹೇಳಬಹುದು. ಒಟ್ಟಿನಲ್ಲಿ ಸರ್ಪ್ರೈಸ್ ಗಿಫ್ಟ್ ಅವ್ರು ನಿಮಗೆ ಈ ವೀಕಲ್ಲಿ ಕೊಡ್ತಾರೆ. ಓಕೆ, ಸೊ ಏಸ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಎಸ್, ಇಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಲೈಫಲ್ಲಿ ಕೆರಿಯರ್ ಗ್ರೋತ್ ಅನ್ನೋದು ಈ ಒಂದು ವೀಕಲ್ಲಿ ಚೆನ್ನಾಗಾಗುತ್ತೆ ಅಂತ ಕಾಣಿಸುತ್ತೆ. ಆ್ಯಂಡ್ ತುಂಬ ದಿನದಿಂದ ಅವ್ರು ಏನೋ ಒಂದು ಕೆರಿಯರಲ್ಲಿ ಪ್ರಮೋಷನ್ಗೋಸ್ಕರ ಕಾಯ್ತಾ ಇದ್ದಿರ್ಬೋದು ನಿಮ್ಮ ಪಾರ್ಟ್ನರ್. ಆ ಒಂದು ಕೆರಿಯರಲ್ಲಿ ಅಥವಾ ಅವ್ರು ಒಂದು ಏನೋ ಪ್ರಾಜೆಕ್ಟ್ ಮಾಡ್ತಾ ಇರ್ತಾರೆ, ಆ ಒಂದು ಪ್ರಾಜೆಕ್ಟ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿರ್ತಾರೆ. ಆ್ಯಂಡ್ ಆ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಆ್ಯಂಡ್ ಆ ಒಂದು ಪ್ರಾಜೆಕ್ಟ್ ಅವ್ರಿಗೆ ಸಿಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ವೀಕಲ್ಲಿ ಅದು ಸಕ್ಸಸ್ ಕೂಡ ಆಗುತ್ತೆ ಅಂತ ಹೇಳ್ತೀನಿ. ಸಮಥಿಂಗ್ ಕೆರಿಯರ್ ವೈಸ್ ಇಲ್ಲಿ ಒಳ್ಳೆ ಗ್ರೋತ್ ಅನ್ನೋದು ಅವ್ರು ಕಾಣ್ತಾರೆ ಈ ಒಂದು ವೀಕಲ್ಲಿ ನಿಮ್ಮ ಪಾರ್ಟ್ನರ್ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮಿಬ್ಬರ ಲವ್ ಲೈಫ್ ಎಸ್, ಈ ಒಂದು ವೀಕಲ್ಲಿ ತುಂಬ ಸ್ಮೂತಾಗಿ ಹೋಗುವಂಥದ್ದಿದೆ. ಆ್ಯಂಡ್ ಯು ಗೈಸ್ ಶೇರ್ ಬ್ಯೂಟಿಫುಲ್ ಮೆಮೊರೀಸ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ಸರ್ಪ್ರೈಸ್ ವಿಸಿಟ್ ಏನಾದರೂ ಅವ್ರು ಕೊಟ್ಟರೆ ಡೆಫಿನೆಟ್ಲಿ ನೀವು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತೀರಾ ಈಚ್ ಅದರ್ ಅಂತಲೂ ಹೇಳ್ತೀನಿ. ಓಕೆ, ಸೊ ಗೈಸ್, ಇದಾಗಿತ್ತು ಫೈಲ್ ನಂಬರ್ 1 ವೀಕ್ಲಿ ಲವ್ ಪ್ರಿಡಿಕ್ಷನ್. ಇಷ್ಟ ಆಗಿದ್ದರೆ ಡೆಫಿನೆಟ್ಲಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೇ ಗಾಯ್ಸ್, ಯಾರೆಲ್ಲ ಫೈಲ್ ನಂಬರ್ 2ನ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪಾರ್ಟ್ನರ್ ಅವರ ನೇಮ್ ಎನ್ ಟು ಝೆಡ್ ಯಾರ್ದೆಲ್ಲ ಇದೆ. ಸೊ ನೋಡೋಣ ನಿಮಗೋಸ್ಕರ ಕಾರ್ಡ್ಸ್ ಏನೆಲ್ಲ ಹೇಳುತ್ತೆ ಅಂತ. ಓಕೆ, I got a first card, 5 of cups. Okay, 9 of cups and 4 of wands. Wow, that's too good. ಆ್ಯಂಡ್ ಇಲ್ಲಿ ಕೆಲವರಿಗೆ ಈ ಒಂದು ವೀಕಲ್ಲಿ ರೀಯೂನಿಯನ್ ಆಗುವಂಥ ಚಾನ್ಸಸ್ ತುಂಬ ಇದೆ ಗೈಸ್. ಎಸ್,
ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ಏನಾದರೂ ನಿಮ್ಮ ಪಾರ್ಟ್ನರ್ ಅವ್ರನ್ನ ತುಂಬ ತಿಂಗಳುಗಳಿಂದನೇ ಲಾಂಗ್ ಗ್ಯಾಪ್ ಆಗಿರ್ಬೋದು, ಅಥವಾ ಅವರು ಸೈಲೆಂಟ್ ಆಗಿದ್ದಾರೆ, ನಿಮಗೂ ನೀವು ಸೈಲೆಂಟ್ ಆಗಿಬಿಟ್ಟಿದ್ದೀರಾ. ವಿತೌಟ್ ಅ ರೀಸನ್ ನೀವು ಅವರಿಂದ ದೂರ ಆಗಿರ್ಬೋದು, ಅಥವಾ ನಿಮ್ಗೆ ರೀಸನ್ ಹೇಳದೆ ಏನು ಹೇಳ್ದೇ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಅನ್ಬೋದು. ಅವರು ನಿಮ್ಮನ್ನು ನೀವು ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ, ಅವರ ಫ್ಯಾಮಿಲಿಗೋಸ್ಕರ ನಿಮ್ಮನ್ನು ಸ್ಯಾಕ್ರಿಫೈಸ್ ಮಾಡಿರುವಂಥದ್ದಿದೆ ಇಲ್ಲಿ. ಆ್ಯಂಡ್ ನೀವಿಬ್ಬರು ನಿಮ್ಮ ಪ್ರೀತಿಯಲ್ಲಿ ತುಂಬಾ ಸ್ಯಾಕ್ರಿಫೈಸಸ್ ಅನ್ನೋದನ್ನು ತುಂಬ ಮಾಡಿಬಿಟ್ಟಿದ್ದೀರಾ. ಓಕೆ, ಫ್ಯಾಮಿಲಿ ಚೆನ್ನಾಗಿರಲಿ, ಕೆರಿಯರ್ ಚೆನ್ನಾಗಿರಲಿ, ಸೊ ನಾವು ಸ್ವಲ್ಪ ದಿನ ದೂರನೇ ಇರೋಣ ಅಂತ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಏನಾದರೂ ನೀವು ದೂರ ಆಗಿದ್ದರೆ, ಅಥವಾ ತುಂಬಾ ಕಳ್ಕೊಂಡಿದ್ರಿ ನೀವು. ಇನ್ನು ಕೆಲವ್ರದ್ದು ಇದು ಫಸ್ಟ್ ರಿಲೇಷನ್ಶಿಪ್ ಅಲ್ಲ, ಸೆಕೆಂಡ್ ರಿಲೇಷನ್ಶಿಪ್ ಆಗಿರ್ಬೋದು ನೀವು. ಬಟ್ ಸ್ಟಿಲ್ ಈ ಒಂದು ಸೆಕೆಂಡ್ ರಿಲೇಷನ್ಶಿಪ್ಪಲ್ಲೂ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿರ್ಬೋದು ನೀವು. ಓಕೆ, ಅಲ್ಲೂ ಕೂಡ ಈ ಒಂದು ಫಸ್ಟ್ ರಿಲೇಷನ್ಶಿಪ್ಪಲ್ಲೂ ನಾನು ಕಳ್ಕೊಂಡಿದ್ದೀನಿ, ಸೆಕೆಂಡ್ ರಿಲೇಷನ್ಶಿಪ್ನೂ ನನ್ನಿಂದ ದೂರ ಆಗಿದ್ದೆ ಅಂತ ಯಾರೆಲ್ಲ ಥಿಂಕ್ ಮಾಡ್ತಾ ಇದ್ದೀರಾ, ತಲೆ ಕೆಡಿಸ್ಕೋಬೇಡಿ. ಈ ಒಂದು ಇನ್ನೂ ಸ್ಟಿಲ್ ನಿಮ್ಮ ಹತ್ರ ಆಪ್ಷನ್ಸ್ ಇದೆ ಅವ್ರು ವಾಪಸ್ ಬರೋದಕ್ಕೋಸ್ಕರ. ಇದು ಮುಗದೇ ಹೋಯಿತು ಅನ್ನೋ ಹಾಗಿಲ್ಲ. ಅವ್ರು ನಿಮ್ಮನ್ನು ಬಿಟ್ಟು ಹೋದರು ಅಂತ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಇಟ್ ಈಸ್ ನಾಟ್ ಗೋನ ಎಂಡ್ ಅಂತ ಹೇಳ್ತೀನಿ. ಅದು ಎಂಡ್ ಆಗುವಂಥ ರಿಲೇಷನ್ಶಿಪ್ ಅಲ್ಲ, ನಿಮ್ಮದು ರೀಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ಅವರು ನಿಮ್ಮ ಒಳ್ಳೆಯದಕ್ಕೋಸ್ಕರ ಏನೋ ಕೆಲವೊಂದು ಸಮ್ ರೀಸನ್ಸಿಂದ ಅವರು ಸ್ಯಾಕ್ರಿಫೈಸ್ ಮಾಡಿದ್ರು, ಇಷ್ಟು ದಿನ ಮಾತಾಡದೆ ದೂರ ಇದ್ದು, ರೀಸನ್ಸ್ ಹೇಳದೆ ಸೈಲೆಂಟಾಗಿದ್ದರು. ಬಿಕಾಸ್ ಅವರ ಲೈಫಲ್ಲೂ ಕೂಡ ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಅಂತ ಕಾಣಿಸುತ್ತೆ. ಬಟ್ ಈಗ ಅವರ ದಾರಿ ಕ್ಲಿಯರ್ ಆಗಿದೆ. ಬಿಕಾಸ್ ಅವ್ರ ಹತ್ರ ಇನ್ನೂ ಆಪ್ಷನ್ಸ್ ಇದೆ. ಅದರಿಂದ ನಾನು ಇನ್ನೂ ಆ ಒಂದು ಆಪ್ಷನ್ಸ್ನ ತೊಗೊಂಡು, ಆ ಒಂದು ಅಪರ್ಚುನಿಟೀಸ್ನ ಗ್ರ್ಯಾಬ್ ಮಾಡಿಕೊಂಡು ಇನ್ನೂ ನಾನು ಚೆನ್ನಾಗಿ ಮಾಡ್ಬೋದು. ಓಕೆ, ನಾನು ಈ ಒಂದು ಮತ್ತು ಅವ್ರು ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಡೆಫಿನೆಟ್ಲಿ ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ದಟ್ ರೀಯೂನಿಯನ್ ಆಗೋಣ. ಓಕೆ, ಐ ಆಮ್ ಮಿಸ್ಸಿಂಗ್ ಹರ್, ಐ ಆಮ್ ಮಿಸ್ಸಿಂಗ್ ಹಿಮ್. ನಾನು ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಲೂ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ತುಂಬ ದಿನದ ವಿಶ್ಯೂ ಕೂಡ ಆಗಿರ್ಬೋದು, ನಿಮ್ಮ ಪರ್ಸನ್ ಜೊತೆಗೆ ಮೀಟ್ ಮಾಡಬೇಕು, ಮಾತಾಡಬೇಕು, ನಮ್ಮ ರೀಯೂನಿಯನ್ ಆಗಬೇಕು ಅಂತ ತುಂಬ ದಿನದಿಂದನೇ ಕಾಯ್ತಾ ಇದ್ರಿ ಅಂತ ಕಾಣಿಸುತ್ತೆ. ಡೆಫಿನೆಟ್ಲಿ ಅವರು ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಒಂದು ವಿಶಸ್ ಏನೇನೆಲ್ಲ ಇದೆ ಅದನ್ನೆಲ್ಲ ಈಡೇರಿಸಬೇಕು ಅಂತಲೂ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನು ಕೆಲವ್ರಿಗೆ ಏನಾದರೂ ಮ್ಯಾರೇಜ್ ಕಮಿಟ್ಮೆಂಟ್ ಬೇಕಾಗಿತ್ತು ನಿಮ್ಮ ಎಕ್ಸಿಂದ ಅಂತ ಅಂದರೆ, ಅಥವಾ ನಿಮ್ಮ ಬಾಯ್ ಫ್ರೆಂಡಿಂದ ಅಂದರೆ, ಡೆಫಿನೆಟ್ಲಿ ಅವರು ಕಮಿಟ್ಮೆಂಟ್ ಅನ್ನೋದನ್ನು ಕೊಡ್ತಾರೆ ಅಂತ ಹೇಳ್ಬೋದು. ನಿಮ್ಮ ಪರ್ಸನ್ ಅವರು ಡೆಫಿನೆಟ್ಲಿ ಅವರು ಮ್ಯಾರೇಜ್ ಕಮಿಟ್ಮೆಂಟ್ ಅನ್ನೋದನ್ನು ಕೊಡ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ನೀವು ತುಂಬ ದಿನದಿಂದ ಏನೋ ಒಂದು ದೊಡ್ಡ ವಿಶಸ್ನ ಕಾಯ್ತಾ ಕೂತ್ಕೊಂಡಿದ್ರೆ, ಒಂದು ವಿಶ್ ಫುಲ್ಫಿಲ್ಮೆಂಟ್ ಡೇನೇ ಅಂತ ಹೇಳ್ಬೋದು ಈ ವೀಕಲ್ಲಿ. ಏನೇ ಒಂದು ವಿಶ್ ಇರಲಿ, ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರಲಿ, ಅಥವಾ ನಿಮ್ಮ ರಿಲೇಷನ್ಶಿಪ್ ಇನ್ನೂ ಚೆನ್ನಾಗಾಗಲಿ ಅಂತ ಅಂತಿರ್ಬೋದು, ಅಥವಾ ಇಷ್ಟು ದಿನ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ರಿ, ಬಟ್ ಸ್ಟಿಲ್ ಆ ಒಂದು ರಿಲೇಷನ್ಶಿಪ್ ಒಂದು ಹೀಲ್ ಆಗಬೇಕು ಅಂತ ಕಾಯ್ತಾ ಇದ್ದರೆ, ಡೆಫಿನೆಟ್ಲಿ ಆ ಒಂದು ರಿಲೇಷನ್ಶಿಪ್ ಹೀಲ್ ಆಗುವಂಥದ್ದಿದೆ. ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರ್ತಾರೆ ಅಂತ ಹೇಳ್ತೀನಿ. ಗಾಡ್ ಬ್ಲೆಸ್ ಯು, ಕಂಗ್ರ್ಯಾಚುಲೇಷನ್ಸ್, ಪೈಲ್ ನಂಬರ್ 2. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದರೆ ಡೆಫಿನೆಟ್ಲಿ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.